ಇನ್ನು RSSನವರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, BJPಯವರು ಎದ್ದು ಬಂದುಬಿಡ್ತಾರೆ. ಒಬ್ಬೊಬ್ಬರದು ಒಂದೊಂದು ವರ್ಕಿಂಗ್ ಸ್ಟೈಲ್ ಇರುತ್ತೆ ಸ್ವಾಮಿ, ವ್ಯಕ್ತಿಗಳು, ಸಂಘಟನೆಗಳು. ಈಗ ನನ್ನ ಬಗ್ಗೆ ಯಾರ್ಯಾರೋ ಏನೋ ಮಾತಾಡ್ತಾರಪ್ಪ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಇಲ್ಲಿ. ನಾನು ಒಂದು ಪ್ರತಿಕ್ರಿಯೆಯನ್ನು ಕೊಡುವುದಿಲ್ಲ. ದಟ್ ಈಸ್ ಮೈ ಸ್ಟೈಲ್. ಇನ್ನು ಕೆಲವರು ಅವರು ಒಂದು ಶಬ್ದ ಅಂದರೆ ಇವರು ಸೆಂಟೆನ್ಸ್ ಹೇಳ್ಕೊಂಡು ಪ್ರತಿಕ್ರಿಯೆ ಕೊಡೋದಕ್ಕೆ ನಿಂತು ಬಿಡ್ತಾರೆ. ನೀವು ಹಂಗೆ ಹೇಳಿದ್ರೆ ಹಿಂಗಲ್ಲ, ಹಂಗೆ ಹೇಳಿದ್ರೆ ಹಿಂಗಲ್ಲ ಅಂತ. ಅದು ಅವ್ರ ಸ್ಟೈಲು, ಅವ್ರ ಸ್ಟೈಲ್ ಅದು. ವ್ಯಕ್ತಿಗಳಿಗೆ ಹೆಂಗೆ ವರ್ಕಿಂಗ್ ಸ್ಟೈಲ್ ಇರುತ್ತೋ ಸಂಘಟನೆಗಳಿಗೂ ಹಂಗಿರುತ್ತೆ. ಹೌದು, ಸಂಘದವರು ಪ್ರತಿಕ್ರಿಯೆ ಕೊಡುವುದಿಲ್ಲ. ಆ ಗೂಳಿಹಟ್ಟಿ ಶೇಖರ್ ಮಾಡಿದ್ದ ಆರೋಪಕ್ಕೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ರು ಅನ್ನೋದು ನನಗೆ ಪರಮಾಶ್ಚರ್ಯ. ಇನ್ನೂ ತನಕ ಯಾರಿಗೂ ಪ್ರತಿಕ್ರಿಯೆ ಕೊಡೋರು ಇವರು ಗೂಳಿಹಟ್ಟಿ ಶೇಖರ್ ಮಾಡಿದ ಆರೋಪಕ್ಕೆ ಕೊಟ್ಟುಬಿಟ್ರಲ್ಲ ಪ್ರತಿಕ್ರಿಯೆ ಅಂತ. ಅವರು ಪ್ರತಿಕ್ರಿಯೆ ಕೊಡೋದಿಲ್ಲ. ಈಗ ಗಾಂಧಿ ಕುಟುಂಬದವ್ರ ವಿರುದ್ಧ ಏನೇನೋ ಆರೋಪಗಳನ್ನು ಮಾಡಿದ್ರು. ನಾನು ಯಾವುದು ಅಂದರೆ ನಿಜವಾಗಿಯೂ ಮಾಡಲಾಗಿರುವ ಆರೋಪಗಳ ಬಗ್ಗೆನೇ ಹೇಳ್ತಾ ಇದ್ದೀನಿ ನಾನು. ನೀವು ಸುಮ್ಮನೆ ಗೂಗಲಲ್ಲಿ ಸುಕನ್ಯಾದೇವಿ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಅಂತ ತೆಗೆದು ನೋಡಿ. ಏನೂ ಸಾಕ್ಷಿಗಳಿಲ್ಲದೆ ಅಮೇಥಿಯಲ್ಲಿ ಸುಕನ್ಯಾದೇವಿ ಅನ್ನುವ ಬಾಲಕಿಯೊಬ್ಬಳನ್ನು ರಾಹುಲ್ ಗಾಂಧಿ ಮತ್ತು ಅವರ ಸಂಗಡಿಗರು ರೇಪ್ ಆ್ಯಂಡ್ ಮರ್ಡರ್ ಮಾಡಿಬಿಟ್ರು ಅಂತ ಏನೂ ಸಾಕ್ಷಿಗಳಿಲ್ಲದೆ ಒಂದು ಆರೋಪ ಹುಟ್ಕೊಂಡ್ಬಿಡ್ತು. ರಾಹುಲ್ ಗಾಂಧಿ ಪ್ರತಿಕ್ರಿಯೆನೇ ಕೊಟ್ಟಿಲ್ಲ ಅನ್ನೋದಕ್ಕಾಗತ್ತಾ? ಈಗ ನಮ್ಮ ರಾಜ್ಯಸಭಾ ಸದಸ್ಯರೊಬ್ಬರು ಒಂದು ಆರೋಪ ಮಾಡಿದರು. ರಾಜ್ಯಸಭಾ ಸದಸ್ಯರಾಗಿದ್ದರು ಅವರೊಂದು ಆರೋಪ ಮಾಡಿದರು. ರಾಹುಲ್ ಗಾಂಧಿ ಅಮೇರಿಕದಲ್ಲಿ ಡ್ರಗ್ಸ್ ಸಮೇತ ಸಿಕ್ಕಾಕೊಂಡ್ಬಿಟ್ಟಿದ್ರು. ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ವಾಜಪೇಯಿ ಬಿಡಿಸ್ಕೊಂಬಂದರು ಅವ್ರನ್ನ ಅಂತ. ಸುಮ್ಮನೆ ಆರೋಪ. ಇಲ್ಲಿದೆ ನೋಡಿ, ಅದಕ್ಕೊಂದು ಸಾಕ್ಷಿ ಏನೂ ಇಲ್ಲ, ಸುಮ್ಮನೆ ಆರೋಪ. ಅದಕ್ಕೆ ಇನ್ನೂ ತನಕ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತ. ಆ ಆರೋಪವನ್ನು BJP ಅವರು ಏನಾದ್ರು ಮಾಡಿದರೆ ಕಾಂಗ್ರೆಸ್ನವ್ರು ಸುಮ್ಮನೆ ಕೇಳಿಸ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾರ, ಮುಗಿಬೀಳ್ತಾರೆ. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ರೀ ಉಳಿದಿದ್ದೆಲ್ಲ ಅಂದರೆ ಕೆಟ್ಟ ಕೊಳಕ ವಿಷಯಗಳಿಗೆ ನಾನು ಹೋಗ್ತಿಲ್ಲ. ಅಂಥ ಕೆಟ್ಟದಾಗೆಲ್ಲ ಮಾತಾಡ್ಬಿಟ್ಟಿದ್ದಾರೆ ಆ ಹೆಣ್ಣು ಮಗಳ ಬಗ್ಗೆ. ಏನೋ ಮಾರ್ಕ್ಸ್ ಕಾರ್ಡನ್ನು ಫೋರ್ಜರಿ ಮಾಡಿಬಿಟ್ಟಿದ್ರು ಅಂತ ಆರೋಪ ಮಾಡಿದ್ರಪ್ಪ. ಒಬ್ಬ ರಾಜ್ಯಸಭಾ ಸದಸ್ಯರು ಮಾಡಿದ್ರು ಅದನ್ನು. ಸೋನಿಯಾ ಗಾಂಧಿ ಇನ್ನೂ ತನಕ ಮಾತಾಡಿಲ್ಲ. ಅಕಸ್ಮಾತ್ ನಾಳೆ ಸದನದಲ್ಲಿ BJP ಅವರು ಯಾರು ಹೇಳ್ಬಿಟ್ರೆ ಕಾಂಗ್ರೆಸ್ನವರು ಅವ್ರ ಬಗ್ಗೆ ಒಂದಿರೋ ಆರೋಪ ಅವರೇ ಉತ್ತರ ಕೊಟ್ಕೊಳ್ಳಿ ಅಂತಾರೆ. ಹಾಗೆ ಅದು ಒಬ್ಬೊಬ್ರದ್ದು ಒಂದೊಂದು ಸ್ಟೈಲು. ಈಗ ಸೋನಿಯಾ ಗಾಂಧಿ ಸ್ಟೇಚರ್ನ ಒಬ್ಬ ಮಹಿಳೆಯನ್ನು, ರಾಹುಲ್ ಗಾಂಧಿ ಅವರ ಸ್ಥಾನಮಾನದ ಒಬ್ಬ ಪುರುಷನನ್ನು ಇದಕ್ಕೊಂದು ಆರೋಪ ಕೊಡಿ, ಅವ್ರು ಹಂಗೆ ಹೇಳಿದರು, ಇದಕ್ಕೊಂದು ಆರೋಪ, ಇದಕ್ಕೊಂದು ಸ್ಪಷ್ಟೀಕರಣ ಕೊಡಿ, ಹಿಂಗೆ ಹೇಳಿದರು, ಅದಕ್ಕೊಂದು ಸ್ಪಷ್ಟೀಕರಣ ಕೊಡಿ, ಹಂಗೆ ಹೇಳಿದರು. ಎಲ್ಲ ಹಂಗೆ ಮಾಡ್ಕೊಂಡಿರೋದಕ್ಕಾಗತ್ತಾ?